ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ನಟಿಯರು ಶುರು ಮಾಡಿರುವ ಅಭಿಯಾನದ ಬಗ್ಗೆ ಮಾತಾಡ್ತಾ ಇದ್ವಿ. ಅಭಿಯಾನದ ಬಗ್ಗೆ ಮಾತಾಡೋಣ, ಕೆಲವರನ್ನ ಮಾತನಾಡಿಸುವ ಪ್ರಯತ್ನ ಮಾಡ್ತೀವಿ. ಬಟ್ ಇದಕ್ಕೂ ಮುಂಚೆ ಒಂದು ಮೇಜರ್ ಅಪ್ಡೇಟ್ ಇದೆ. ಸಿನಿ ಪ್ರಿಯರು ಬಹಳ ಕಾತ್ರದಿಂದ ಕಾಯ್ತಾ ಇದ್ದಂತಹ ಸಿನಿಮಾಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಇದು. ರಾಕಿಂಗ್ ಸಿನಿಮಾ ಮೇಲೆ ಇಸ್ರೇಲ್ ಇರಾನ್ ವಾರ್ ಎಫೆಕ್ಟ್ ಅಂತೆ. ಯಶ್ ಬಹು ನಿರೀಕ್ಷಿತ ಟಾಕ್ಸಿಕ್ ಬಿಡುಗಡೆ ಮುಂದಕ್ಕೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಪೋಸ್ಟ್ಪೋನ್ ಆಗಿದೆ ರಿಲೀಸ್ ಡೇಟ್. ಮಾರ್ಚ್ 19ರ ಬದಲು ಜೂನ್ 4ಕ್ಕೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಅಂತೆ. ರಾಕಿಂಗ್ ಸಿನಿಮಾ ಮೇಲೆ ಇಸ್ರೇಲ್ ಇರಾನ್ ವಾರ್ ಎಫೆಕ್ಟ್, ಆ ಕಾರಣಕ್ಕೆ ಬಿಡುಗಡೆಯ ದಿನಾಂಕವನ್ನ ಮುಂದಕ್ಕೆ ಹಾಕಲಾಯ್ತಾ ಅಥವಾ ಸಿನಿಮಾ ಕೆಲಸಗಳು ಇನ್ನೂ ಕೂಡ ಮುಕ್ತಾಯ ಆಗ್ಲಿಲ್ವಾ, ಆ ಕಾರಣಕ್ಕೆ ಇದನ್ನ ಪೋಸ್ಟ್ಪೋನ್ ಮಾಡಲಾಯ್ತಾ ಅನ್ನೋದು ಪ್ರಶ್ನೆ ಇದೆ. ಬಹಳ ಕಾತ್ರದಿಂದ ಕಾಯ್ತಾ ಇದ್ರು ಯಾವಾಗ ಟಾಕ್ಸಿಕ್ ಸಿನಿಮಾವನ್ನ ಬಿಗ್ ಸ್ಕ್ರೀನ್ ನಲ್ಲಿ ನೋಡಬಹುದು ಅಂತ. ಸೊ ಅಭಿಮಾನಿಗಳು ಕಾತ್ರದಿಂದ ಕಾಯ್ತಾ ಇದ್ದಂತಹ ದಿನ ಹತ್ತಿರ ಬಂತು. ಮಾರ್ಚ್ 19 ಅನ್ನೋಷ್ಟೊತ್ತಿಗೆ ಇಲ್ಲ 19ಕ್ಕೆ ರಿಲೀಸ್ ಮಾಡಲ್ಲ, ಬದಲಾಗಿ ಜೂನ್ 4ಕ್ಕೆ ರಿಲೀಸ್ ಆಗ್ತಾ ಇದೆ ಸಿನಿಮಾ ಅಂತ ಸಿನಿಮಾ ತಂಡನೇ ಈಗ ಅನೌನ್ಸ್ ಮಾಡಿದೆ. ಅಲ್ಲಿಗೆ ವಾರ್ ಎಫೆಕ್ಟಾ ಅಂತ ಬಹುತೇಕರು ಪ್ರಶ್ನೆ ಮಾಡಬಹುದು. ಇದು ವಾರ್ ಎಫೆಕ್ಟಾ ಅಥವಾ ಸಿನಿಮಾದ ವರ್ಕಿಂಗ್ ಕೆಲಸಗಳು, ಅಂದ್ರೆ ಕೆಲಸಗಳು ಇನ್ನೂ ಕೂಡ ಪೆಂಡಿಂಗ್ ಇದೆ ಅಂತ ಹೇಳ್ತಾ ಇದ್ರು ನಮ್ಮ ಫಿಲಂ ಬ್ಯೂರೋ ಹೆಡ್ ಲಕ್ಷ್ಮಿ ಅವರು ಈಗ ತಾನೆ. ಹಾಗಾಗಿ ಸ್ವಲ್ಪ ದಿನ ಮುಂದಕ್ಕೆ ಹೋದಂತೆ ಕಾಣಿಸ್ತಾ ಇದೆ. ಎಲ್ಲ ಕೆಲಸಗಳು ಕಂಪ್ಲೀಟ್ ಆದ ಮೇಲೆ ಬಿಗ್ ಸ್ಕ್ರೀನ್ ಮೇಲೆ ಸಿನಿಮಾ ನೋಡಬಹುದು ಅಂತ ಅಭಿಮಾನಿಗಳಿಗೆ ಒಂದು ನ್ಯೂಸ್ ಅಂತೂ ಕೊಟ್ಟಿದ್ದಾರೆ. ಬಟ್ ಬಹಳ ಕಾತ್ರದಿಂದ ಕಾಯ್ತಾ ಇದ್ದಂತಹ ಅಭಿಮಾನಿಗಳಿಗೆ ಸ್ವಲ್ಪ ನಿರಾಸೆ ಆಗಬಹುದು. ಅಯ್ಯೋ ಮತ್ತೆ ಮುಂದಕ್ಕೆ ಹೋಯ್ತಾ, ಮತ್ತಷ್ಟು ದಿನ ಕಾಯ್ಬೇಕಾ ನಾವು ರಾಯನನ್ನ ಸಿನಿಮಾ ಅಂದ್ರೆ ಬಿಗ್ ಸ್ಕ್ರೀನ್ ನಲ್ಲಿ ನೋಡೋದಕ್ಕೆ ಅಂತ ಅನ್ಕೊಳ್ತಿರ್ಬೇಕು. ಬಟ್ ಕಾಯ್ಲೇಬೇಕಾದಂತ ಅನಿವಾರ್ಯತೆ ಇದೆ. ಯಾಕಂದ್ರೆ ಬಹಳ ದಿನ ಆಗೋಯ್ತು ಯಶ್ ಅವರನ್ನ ಬಿಗ್ ಸ್ಕ್ರೀನ್ ನಲ್ಲಿ ನೋಡಿ. ಅಷ್ಟರ ಮಟ್ಟಿಗೆ ಗ್ಯಾಪ್ ಕೊಟ್ಟಿದ್ದಾರೆ. ಕಾರಣ ಬಹು ನಿರೀಕ್ಷಿತ ಹೈ ಬಜೆಟ್ ಎಲ್ಲಾ ಭಾಷೆಗಳು ಅಟ್ ಎ ಟೈಮ್ ತೆರೆ ಮೇಲೆ ಅವ್ರನ್ನ ನೋಡಬೇಕು ಅನ್ನೋ ಕಾರಣಕ್ಕೇನೆ ಇಷ್ಟು ದಿನ ಕಾಯ್ಬೇಕಾದಂತ ಅನಿವಾರ್ಯತೆ ಇತ್ತು. ಬಟ್ ಇನ್ನಷ್ಟು ಕಾಯಲೇಬೇಕಾದಂತ ಅನಿವಾರ್ಯತೆ ಅಭಿಮಾನಿಗಳಂತೂ ಇದೆ. ಅಲ್ಲಿ ತನಕ ಸಿನಿಮಾ ಟೀಸರು, ಟ್ರೈಲರು, ಸಿನಿಮಾ ಸಾಂಗ್ಗಳನ್ನ ಕೇಳ್ಕೊಂಡು ಎಂಜಾಯ್ ಮಾಡ್ಬೇಕಷ್ಟೇ.